ಸೈಟ್ ತಗೊಳ್ಳುವಾಗ, ಒಂದು ಮನೆ ಕಟ್ಸುವಾಗ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಇಲ್ಲ ಅಂದ್ರೆ ಬಿಲ್ಡಿಂಗ್ ಕೊಲಾಪ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಒಂದು ಸೈಟ್ ತಗೊಂಡು ಮನೆ ಕಟ್ಟೋ ಪ್ಲಾನ್ ಅಲ್ಲಿ ಇದ್ದೀರಾ? ಸೊ ಅದಕ್ಕೆ ಯಾವ್ಯಾವ ತರ ಪ್ರಿಪ್ರೇಷನ್ ಆಗ್ಬೇಕು, ಯಾವ ತರ ಚಾಲೆಂಜಸ್ ನ ಫೇಸ್ ಮಾಡ್ಬೇಕು, ನಮ್ಗೆ ಸೈಟ್ ಅದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಗೊಂದು ನಾಲೆಡ್ಜ್ ಬರ್ಲಿ ಅಂತ ಹೇಳಿ ಈ ವಿಡಿಯೋಸ್ನ ನಾವು ತೋರಿಸ್ತಾ ಇರೋದು. ಒಂದು ಸೈಟ್ ನ ಪರ್ಚೇಸ್ ಮಾಡೋಕ್ಕೂ ಮುಂಚೆ ಯಾವ ತರ ನೀವು ಪ್ಲಾನ್ ಮಾಡ್ಕೋಬೇಕು, ಆ ಲೇಔಟ್ ಅಂತ ಹೋದಾಗ ಆ ಲೇಔಟ್ ನ ಬ್ಯಾಕ್ ಗ್ರೌಂಡ್ ನೀವು ವೆರಿಫಿಕೇಶನ್ ಅಂತ ಮಾಡ್ಕೊಂಡಾಗ ನಿಮ್ಗೆ ಆ ಕನ್ಸ್ಟ್ರಕ್ಷನ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಒಂದು ಲೇಔಟ್ ಅಲ್ಲಿ ನಮ್ ಕ್ಲೈಂಟ್ 30-40 ಸೈಟ್ ನ ಪರ್ಚೇಸ್ ಮಾಡಿದ್ದಾರೆ. ಆ ಸೈಟ್ ಅಲ್ಲಿ ಸಾಯಿಲ್ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ನಮ್ಗೆ ಅಲ್ಲಿ ಕಂಪ್ಲೀಟ್ ಫಿಲ್ಡ್ ಸಾಯಿಲ್, ಲೂಸ್ ಸಾಯಿಲ್ ಇದೆ. ಸೊ ಮಾಸ್ ಎಕ್ಸ್ಕವೇಷನ್ ಮಾಡ್ಬೇಕು ಅಂತ. ಮಾಸ್ ಎಕ್ಸ್ಕವೇಷನ್ ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ. ಇಲ್ಲಿ ಕಂಪ್ಲೀಟ್ ಬಿಲ್ಡಿಂಗ್ ಡೆಮಾಲಿಷನ್ ವೇಸ್ಟ್ ನ ತಂದು ಫಿಲ್ ಮಾಡಿದ್ದಾರೆ. ನಾವು 10 ಫೀಟ್ ಡೆಪ್ತ್ ಹೋದ್ರೂ ನಮ್ಗೆ ಇನ್ನೂ ಹಾರ್ಡ್ ಸ್ಟ್ರಾಟಾ ಸಿಕ್ಕಿಲ್ಲ. ಸೊ ನಾವು ಇನ್ನು ಮತ್ತೆ ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ನಮ್ಗೆ ಗೊತ್ತಾಗಿದೆ ಇನ್ನೂ 3 ಫೀಟ್ ಡೆಪ್ತ್ ಹೋಗ್ಬೇಕು ಅಂತ. ಇದಾದ್ರೆ ನಮ್ ಬಿಲ್ಡಿಂಗ್ ಸೇಫ್ ಮಾಡೋದಕ್ಕೋಸ್ಕರ ನಾವು ಬೇರೆ ನೆಕ್ಸ್ಟ್ ಏನ್ ಪ್ರೋಸೆಸ್ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ.